ಇದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಇದರ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಪಕ್ಷ ಸಂಪುಟ ಬಗ್ಗೆ ಚರ್ಚೆ ಬೇಡ ಅಂದಿದ್ದಾರೆ. ಚರ್ಚೆ ಮಾಡದಂತೆ ಸಿಎಂ ಈಗಾಗಲೇ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನ ಗೌರವಿಸುತ್ತೇವೆ. ವಿರೋಧ ಪಕ್ಷ ನಮ್ಮನ್ನ ಗುಲಾಮರು ಅಂತ ಹೇಳ್ತಾರೆ, ಆದ್ರೆ ಈಗ ಅವರು ಕೂಡ ಅದನ್ನೇ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಸಂದರ್ಭದಲ್ಲಿ ಹೇಳಿದ್ದೀನಲ್ಲ, ಹೈಕಮಾಂಡ್ನ ನಾವು ಯಾರೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನು ಗೌರವಿಸ್ತೀವಿ. ಪದೇ 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 ಹೇಳ್ತಲೇ ಇದ್ದೀವಿ, ನೀವೇ ಅದನ್ನ ಕೆದಕ್ತಾ ಇರ್ತೀರ. ನಾವು ಹೈಕಮಾಂಡ್ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದಾನು ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ, ನೀವೆಲ್ಲ ಹೈಕಮಾಂಡ್ರಿಗೆ ನಾವು ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ. ಈಗ ಅವರು ಅದೇ ಪದ್ಧತಿನ ಅನುಸರಿಸ್ತಾ ಇದ್ದಾರೆ. ಬಿಜೆಪಿಯಲ್ಲೂ ಕೂಡ ಈಗ ಹೈಕಮಾಂಡಿನ ಇದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಇದರ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಪಕ್ಷ ಸಂಪುಟ ಬಗ್ಗೆ ಚರ್ಚೆ ಬೇಡ ಅಂದಿದ್ದಾರೆ. ಚರ್ಚೆ ಮಾಡದಂತೆ ಸಿಎಂ ಈಗಾಗಲೇ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನ ಗೌರವಿಸುತ್ತೇವೆ. ವಿರೋಧ ಪಕ್ಷ ನಮ್ಮನ್ನ ಗುಲಾಮರು ಅಂತ ಹೇಳ್ತಾರೆ, ಆದ್ರೆ ಈಗ ಅವರು ಕೂಡ ಅದನ್ನೇ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಸಂದರ್ಭದಲ್ಲಿ ಹೇಳಿದ್ದೀನಲ್ಲ, ಹೈಕಮಾಂಡ್ನ ನಾವು ಯಾರೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನು ಗೌರವಿಸ್ತೀವಿ. ಪದೇ 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 ಹೇಳ್ತಲೇ ಇದ್ದೀವಿ, ನೀವೇ ಅದನ್ನ ಕೆದಕ್ತಾ ಇರ್ತೀರ. ನಾವು ಹೈಕಮಾಂಡ್ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದಾನು ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ, ನೀವೆಲ್ಲ ಹೈಕಮಾಂಡ್ರಿಗೆ ನಾವು ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ. ಈಗ ಅವರು ಅದೇ ಪದ್ಧತಿನ ಅನುಸರಿಸ್ತಾ ಇದ್ದಾರೆ. ಬಿಜೆಪಿಯಲ್ಲೂ ಕೂಡ ಈಗ ಹೈಕಮಾಂಡಿನ ಇದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಇದರ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಪಕ್ಷ ಸಂಪುಟ ಬಗ್ಗೆ ಚರ್ಚೆ ಬೇಡ ಅಂದಿದ್ದಾರೆ. ಚರ್ಚೆ ಮಾಡದಂತೆ ಸಿಎಂ ಈಗಾಗಲೇ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನ ಗೌರವಿಸುತ್ತೇವೆ. ವಿರೋಧ ಪಕ್ಷ ನಮ್ಮನ್ನ ಗುಲಾಮರು ಅಂತ ಹೇಳ್ತಾರೆ, ಆದ್ರೆ ಈಗ ಅವರು ಕೂಡ ಅದನ್ನೇ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಸಂದರ್ಭದಲ್ಲಿ ಹೇಳಿದ್ದೀನಲ್ಲ, ಹೈಕಮಾಂಡ್ನ ನಾವು ಯಾರೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನು ಗೌರವಿಸ್ತೀವಿ. ಪದೇ 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 ಹೇಳ್ತಲೇ ಇದ್ದೀವಿ, ನೀವೇ ಅದನ್ನ ಕೆದಕ್ತಾ ಇರ್ತೀರ. ನಾವು ಹೈಕಮಾಂಡ್ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದಾನು ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ, ನೀವೆಲ್ಲ ಹೈಕಮಾಂಡ್ರಿಗೆ ನಾವು ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ. ಈಗ ಅವರು ಅದೇ ಪದ್ಧತಿನ ಅನುಸರಿಸ್ತಾ ಇದ್ದಾರೆ. ಬಿಜೆಪಿಯಲ್ಲೂ ಕೂಡ ಈಗ ಹೈಕಮಾಂಡಿನ ಇದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಇದರ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಪಕ್ಷ ಸಂಪುಟ ಬಗ್ಗೆ ಚರ್ಚೆ ಬೇಡ ಅಂದಿದ್ದಾರೆ. ಚರ್ಚೆ ಮಾಡದಂತೆ ಸಿಎಂ ಈಗಾಗಲೇ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನ ಗೌರವಿಸುತ್ತೇವೆ. ವಿರೋಧ ಪಕ್ಷ ನಮ್ಮನ್ನ ಗುಲಾಮರು ಅಂತ ಹೇಳ್ತಾರೆ, ಆದ್ರೆ ಈಗ ಅವರು ಕೂಡ ಅದನ್ನೇ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಸಂದರ್ಭದಲ್ಲಿ ಹೇಳಿದ್ದೀನಲ್ಲ, ಹೈಕಮಾಂಡ್ನ ನಾವು ಯಾರೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನು ಗೌರವಿಸ್ತೀವಿ. ಪದೇ 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 ಹೇಳ್ತಲೇ ಇದ್ದೀವಿ, ನೀವೇ ಅದನ್ನ ಕೆದಕ್ತಾ ಇರ್ತೀರ. ನಾವು ಹೈಕಮಾಂಡ್ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದಾನು ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ, ನೀವೆಲ್ಲ ಹೈಕಮಾಂಡ್ರಿಗೆ ನಾವು ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ.
ಈಗ ಅವರು ಅದೇ ಪದ್ಧತಿನ ಅನುಸರಿಸ್ತಾ ಇದ್ದಾರೆ. ಬಿಜೆಪಿಯಲ್ಲೂ ಕೂಡ ಈಗ ಹೈಕಮಾಂಡಿನ ಇದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಪಕ್ಷ ಸಂಪುಟ ಬಗ್ಗೆ ಚರ್ಚೆ ಬೇಡ ಅಂದಿದ್ದಾರೆ. ಚರ್ಚೆ ಮಾಡದಂತೆ ಸಿಎಂ ಈಗಾಗಲೇ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನ ಗೌರವಿಸ್ತೇವೆ. ವಿರೋಧ ಪಕ್ಷ ನಮ್ಮನ್ನ ಗುಲಾಮರು ಅಂತ ಹೇಳ್ತಾರೆ, ಆದ್ರೆ ಈಗ ಅವರು ಕೂಡ ಅದನ್ನೇ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಸಂದರ್ಭದಲ್ಲಿ ಹೇಳಿದ್ದೀನಲ್ಲ, ಹೈಕಮಾಂಡ್ನ ನಾವು ಯಾರೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನು ಗೌರವಿಸ್ತೀವಿ. ಪದೇ 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 ಹೇಳ್ತಲೇ ಇದ್ದೀವಿ, ನೀವೇ ಅದನ್ನ ಕೆದಕ್ತಾ ಇರ್ತೀರ. ನಾವು ಹೈಕಮಾಂಡ್ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದಾನು ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ, ನೀವೆಲ್ಲ ಹೈಕಮಾಂಡ್ರಿನ ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ. ಈಗ ಅವರು ಅದೇ ಪದ್ಧತಿನ ಅನುಸರಿಸ್ತಾ ಇದ್ದಾರೆ. ಬಿಜೆಪಿಯಲ್ಲೂ ಕೂಡ ಈಗ ಹೈಕಮಾಂಡಿನ ಇದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಪಕ್ಷ ಸಂಪುಟ ಬಗ್ಗೆ ಚರ್ಚೆ ಬೇಡ ಅಂದಿದ್ದಾರೆ. ಚರ್ಚೆ ಮಾಡದಂತೆ ಸಿಎಂ ಈಗಾಗಲೇ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನ ಗೌರವಿಸ್ತೇವೆ. ವಿರೋಧ ಪಕ್ಷ ನಮ್ಮನ್ನ ಗುಲಾಮರು ಅಂತ ಹೇಳ್ತಾರೆ, ಆದ್ರೆ ಈಗ ಅವರು ಕೂಡ ಅದನ್ನೇ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಸಂದರ್ಭದಲ್ಲಿ ಹೇಳಿದ್ದೀನಲ್ಲ, ಹೈಕಮಾಂಡ್ನ ನಾವು ಯಾರೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನು ಗೌರವಿಸ್ತೀವಿ. ಪದೇ 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 ಹೇಳ್ತಲೇ ಇದ್ದೀವಿ, ನೀವೇ ಅದನ್ನ ಕೆದಕ್ತಾ ಇರ್ತೀರ. ನಾವು ಹೈಕಮಾಂಡ್ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದಾನು ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ, ನೀವೆಲ್ಲ ಹೈಕಮಾಂಡ್ರಿನ ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ. ಈಗ ಅವರು ಅದೇ ಪದ್ಧತಿನ ಅನುಸರಿಸ್ತಾ ಇದ್ದಾರೆ. ಬಿಜೆಪಿಯಲ್ಲೂ ಕೂಡ ಈಗ ಹೈಕಮಾಂಡಿನ ಇದರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಪಕ್ಷ ಸಂಪುಟ ಬಗ್ಗೆ ಚರ್ಚೆ ಬೇಡ ಅಂದಿದ್ದಾರೆ. ಚರ್ಚೆ ಮಾಡದಂತೆ ಸಿಎಂ ಈಗಾಗಲೇ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನವನ್ನ ಗೌರವಿಸ್ತೇವೆ. ವಿರೋಧ ಪಕ್ಷ ನಮ್ಮನ್ನ ಗುಲಾಮರು ಅಂತ ಹೇಳ್ತಾರೆ, ಆದ್ರೆ ಈಗ ಅವರು ಕೂಡ ಅದನ್ನೇ ಪಾಲಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಸಂದರ್ಭದಲ್ಲಿ ಹೇಳಿದ್ದೀನಲ್ಲ, ಹೈಕಮಾಂಡ್ನ ನಾವು ಯಾರೇ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನು ಗೌರವಿಸ್ತೀವಿ. ಪದೇ 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 ಹೇಳ್ತಲೇ ಇದ್ದೀವಿ, ನೀವೇ ಅದನ್ನ ಕೆದಕ್ತಾ ಇರ್ತೀರ. ನಾವು ಹೈಕಮಾಂಡ್ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದನ್ನ ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಯಾರು ಪಾಲಿಸೋದಿಲ್ಲ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ತಾರೆ. ಇದು ಇವತ್ತಿನ ವಿಚಾರ ಅಲ್ಲ, ಇದು ಮೊದಲಿಂದಾನು ನಡ್ಕೊಂಡು ಬಂದಿರೋದು ಕಾಂಗ್ರೆಸ್ನಲ್ಲಿ. ಎಷ್ಟೋ ಸಾರಿ ವಿರೋಧ ಪಕ್ಷದವರು ನಮ್ಮ ಮೇಲೆ ಕಮೆಂಟ್ ಮಾಡಿದ್ದಾರೆ, ನೀವೆಲ್ಲ ಹೈಕಮಾಂಡ್ರಿನ ಗುಲಾಮರು ಹಾಗೆ ಎಲ್ಲ ಮಾತಾಡಿದ್ದಾರೆ. ಈಗ ಅವರು ಅದೇ ಪದ್ಧತಿನ ಅನುಸರಿಸ್ತಾ ಇದ್ದಾರೆ. ಬಿಜೆಪಿಯಲ್ಲೂ ಕೂಡ ಈಗ ಹೈಕಮಾಂಡಿನ